ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ. ಸೊ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನೋಡೋಣ. ಅದರ ಜೊತೆಗೆ ಒಂದು ಮೆಡಿಕಲ್ ಟರ್ಮ್ ಕೂಡ ಇದೆ, ಆ್ಯಂಡ್ ಆ ಮೆಡಿಕಲ್ ಟರ್ಮ್ನ ನಾವು ಮೆಡಿಕಲ್ ಎಜುಕೇಷನಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದಟ್ ಇಂಪಾರ್ಟೆಂಟ್ ಮೆಡಿಕಲ್ ಟರ್ಮ್ ಆ್ಯಂಡ್ ಆಲ್ಸೋ ಅ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಓಕೆ, ಸೊ ಲೆಟ್ ಮಿ ಫಸ್ಟ್ ಸ್ಟಾರ್ಟ್ ವಿತ್ ಅ ಶಾರ್ಟ್ ಸ್ಟೋರಿ. ಓಕೆ, ಸೊ ಇಲ್ಲಿ ಎಲ್ರಿಗೂ ನೀವು ಟೈಟಾನಿಕ್ ಹಡಗು ಬಗ್ಗೆ ಕೇಳಿರ್ತೀರ, ರೈಟ್? ಟೈಟಾನಿಕ್ ಶಿಪ್ which was the largest ship in the world at the time, okay, back in 1970s. ಸೊ ಆ ಟೈಟಾನಿಕ್ ಹಡಗ್ ಬಗ್ಗೆ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಫಸ್ಟು ಏನಾಗುತ್ತೆ ಅಂದರೆ, ಓಕೆ, ಐ ಥಿಂಕ್ ಮೊದಲು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೊಂತೀನಿ ಟೈಟಾನಿಕ್ ಹಡಗು ಬಗ್ಗೆ. ಸೊ ಒಂದು ದೊಡ್ಡ ಹಡಗು ಇತ್ತು, ಮುಳುಗೋಗುತ್ತೆ, ಸಾವಿರಾರು ಜನರು ಸತ್ತೋಗ್ತಾರೆ. ಬಟ್ ಆ ಟೈಟಾನಿಕ್ ಹಡಗು ಯಾಕೆ ಮುಳುಗೋಯ್ತು, ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಿರಲಿಕ್ಕಿಲ್ಲ. ಸೊ ಏನಾಗುತ್ತೆ, 1972 ಏಪ್ರಿಲ್ 14th ನೈಟ್, ದಟ್ ಈಸ್ ಅರೌಂಡ್ 11:40 PM, ಓಕೆ, 11:40 ರಾತ್ರಿ, ಆ ವೇಳೆ ಒಂದು ದುರಂತವನ್ನು ನಡೆದೋಗುತ್ತೆ. ಓಕೆನಾ? ಸೊ ಟೈಟಾನಿಕ್ ಒಂದು ದೊಡ್ಡ ಹಡಗು, ಓಕೆ, ಸಮುದ್ರದಲ್ಲಿ ಹೋಗ್ತಾ ಇರುತ್ತೆ. ದ ಮೇನ್ ಕ್ಯಾಪ್ಟನ್ ಆಫ್ ದಟ್ ಶಿಪ್, ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ ಹಡಗು. ಸೊ ಆ ಕ್ಯಾಪ್ಟನ್ಗೆ ಅಲ್ಲಿ ದೂರದಲ್ಲಿ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಕಾಣಿಸುತ್ತೆ. ಓಕೆನಾ? ಐಸ್ಬರ್ಗ್ ಅಂದರೆ ಹಿಮಪರ್ವತ ಸಮುದ್ರದಲ್ಲಿ ಇರುತ್ತೆ. ಸೊ ನಾರ್ಮಲಿ ಹಿಮಪರ್ವತಗಳು ಹೆಂಗಿರ್ತವೆ ಅಂತಂದ್ರೆ, ಟಿಪ್ ಆಫ್ ದ ಐಸ್ಬರ್ಗ್ ಏನು ಕಾಣಿಸುತ್ತೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ವಾಟರ್ ಸರ್ಫೇಸ್ ಲೆವೆಲ್ ಆಫ್ ದ ವಾಟರ್. ಓಕೆ, ಸೊ ನೀರಿನ ಸರ್ಫೇಸ್ ಲೆವೆಲ್ ಮೇಲ್ಗಡೆ ಏನು ಕಾಣಿಸುತ್ತೆ, ಅದು ಟಿಪ್ ಆಫ್ ದ ಐಸ್ಬರ್ಗ್, ತುದಿ, ಹಿಮಪರ್ವತದ ತುದಿ ಅಂತ ಅನ್ಬೋದು. ಅದ್ರದ್ದು ನೀರಿನ ಕೆಳಗಡೆ ಏನಿರುತ್ತೆ, ತುಂಬಾ ಡೀಪ್ ಅಂಡ್ ವೈಡ್ ಸ್ಪ್ರೆಡ್ 90% ಐಸ್ಬರ್ಗ್ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಯಾವಾಗ ಕ್ಯಾಪ್ಟನ್ ಅಲ್ಲಿಂದ ಐಸ್ಬರ್ಗ್, ಟಿಪ್ ಆಫ್ ದ ಐಸ್ಬರ್ಗ್ ನೋಡಿರ್ತಾನೆ, ಬಟ್ ಹಿ ವಿಲ್ ನೆಗ್ಲೆಕ್ಟ್ ಇಟ್. ಸೊ ಇದೊಂದು ಸಣ್ಣ ಐಸ್ಬರ್ಗ್ ಇರ್ಬೋದು, ಆ ಸೈಡ್ ಇಂದ ನಾವು ಹೋಗ್ಬೋದು ಅಂತ ಅನ್ಕೊಂಡು ಹಿ ವಿಲ್ ಕಂಟಿನ್ಯೂ ದ ಜರ್ನಿ. ಓಕೆನಾ? ಸೊ ಅಟ್ ಸಮ್ ಪಾಯಿಂಟ್ ಏನಾಗುತ್ತೆ, ಆ ಸಬ್ಮರ್ಜ್ಡ್ ಪೋರ್ಷನ್ ಆಫ್ ದ ಐಸ್ಬರ್ಗ್ ಏನಿರುತ್ತೆ, ಅದೇನು ಕಣ್ಣಿಗೆ ಕಾಣಿಸೋದಿಲ್ಲ, ಆ ಪೋರ್ಷನ್ಗೂ ಈ ಹಡಗಿಗೂ ಕೊಲಿಷನ್ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಹಡಗು ಡ್ಯಾಮೇಜ್ ಆಗುತ್ತೆ. ಸೊ ಎಟ್ ಅರೌಂಡ್ 2:30 AM, ಓಕೆನಾ, ಮಿಡ್ ನೈಟ್ 2:30 ಕಂಪ್ಲೀಟ್ ಹಡಗು ಮುಳುಗೋಗುತ್ತೆ. ಸೊ ದಟ್ ಟರ್ಮ್ ಇಸ್ ಕಾಲ್ಡ್ ಐಸ್ಬರ್ಗ್ ಫಿನಾಮಿನನ್. ಓಕೆನಾ? ಸೊ ಹಡಗು ಮುಳುಗೋಗುತ್ತೆ, ಬಟ್ ಯಾಕೆ ಮುಳುಗೋಗುತ್ತೆ, ಹೆಂಗ್ ಆಯ್ತು ಅಂತಂದ್ರೆ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋ ಟರ್ಮ್ ಐಸ್ಬರ್ಗ್ ಫಿನಾಮಿನನ್. ನಾವು ಇವಾಗ ಈ ಐಸ್ಬರ್ಗ್ ಫಿನಾಮಿನನ್ ನಾವು ನಮ್ಮ ಮೆಡಿಕಲ್ ಎಜುಕೇಶನ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಮೋಸ್ಟ್ ಕಾಮನ್ಲಿ ಯೂಸ್ ಟರ್ಮ್ ಇದೆ ಆಕ್ಚುಲಿ, ನಮ್ಮ ಲೈಕ್ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು. ಸೊ ಕ್ಲಾಸ್ ರೂಮ್ ಅಲ್ಲಿ ಆರ್ ವೈಲ್ ಎಕ್ಸ್ಪ್ಲೈನಿಂಗ್ ಸಮ್ ಕಾನ್ಸೆಪ್ಟ್, ಐಸ್ಬರ್ಗ್ ಫಿನಾಮಿನನ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದೇನಂತಂದ್ರೆ, ಇವಾಗ ಯಾವುದೇ ಪೇಷಂಟ್ಸ್ ಹಾಸ್ಪಿಟಲ್ಗೆ ಬರಬೇಕು ಅಂತಂದ್ರೆ ದೇ ಶುಡ್ ಹ್ಯಾವ್ ಸಮ್ ಸಿಂಪ್ಟಮ್ಸ್. ಒಂದಷ್ಟು ಸಿಂಪ್ಟಮ್ಸ್ನ ತೋರಿಸ್ಬೇಕು. ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ಹೊಟ್ಟೆ ನೋವು, ವಾಂತಿ, ಬೇದಿ, ಈ ತರ ಸುಮಾರು ಸಿಂಪ್ಟಮ್ಸ್ ತೋರಿಸಿದಾಗ ಅವರು ಹಾಸ್ಪಿಟಲ್ ಬರ್ತಾರೆ, ರೈಟ್? ಇವಾಗ ಈ ಐಸ್ಬರ್ಗ್ ಫಿನಾಮಿನನ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂತೀನಿ, ದಟ್ ಇಸ್ ಹೈಪರ್ ಟೆನ್ಷನ್. ಓಕೆ, ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ, BP ಹೈ ಆಗಿರುತ್ತೆ ಅವ್ರಿಗೆ. ಸಾರಿ. ಓಕೆ, ಸೊ ಯಾವ ಪೇಷಂಟು ಆಲ್ರೆಡಿ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಅಂತ ಡಯಾಗ್ನೋಸಿಸ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ಮಂತ್ಲಿ ಚೆಕಪ್ಗೆ ನಮ್ಮ ಫಿಸಿಷಿಯನ್ಸ್ ಅಂದ್ರೆ ಡಾಕ್ಟರ್ಸ್ ಹತ್ರ ಬರ್ತಾರೋ, ಅವರು ಓನ್ಲಿ 10%, ಅಂದ್ರೆ ಆ ಸರ್ಫೇಸ್ ಲೆವೆಲ್ ಮೇಲೆ ಏನು ಸಣ್ಣ ಪೋರ್ಷನ್ 10% ತೋರಿಸುತ್ತೆ, ಅವರು ಆಲ್ರೆಡಿ ಡಯಾಗ್ನೋಸಿಸ್ ಆಗಿ ಬರ್ತಕ್ಕಂಥ ಪೇಷಂಟ್ಸ್. ಬಟ್ ವೆರಾಸ್ ದ ಹಿಡನ್ ಪೇಷಂಟ್ಸ್ ಅಂತ ಏನು ಕರಿತೀವಿ, ದ ಸಬ್ಮರ್ಜ್ಡ್ ಪೋರ್ಷನ್, ಕಣ್ಣಿಗೆ ಕಾಣಿಸೋದಿಲ್ಲ, ಆ ಪೋರ್ಷನ್ ಇರೋದು 90%. ಅಂದ್ರೆ ನಮ್ಮ ಸಮುದಾಯದಲ್ಲಿ, ನಮ್ಮ ಓಕೆನಾ, ಈ ಸೊಸೈಟಿಯಲ್ಲಿ ಇನ್ನು ಎಷ್ಟೋ ಜನ 90% ಆಫ್ ದ ಪೇಷಂಟ್ಸ್ ಡಯಾಗ್ನೋಸಿಸ್ ಆಗಿರಲ್ಲ, ಅವ್ರಿಗೆ ಚೆಕ್ ಮಾಡಿಸಿರಲ್ಲ. ಓಕೆ, ಅಂದ್ರೆ ಅವರಿಗೆ ಸಿಂಪ್ಟಮ್ಸ್ ಡೆವಲಪ್ ಆಗಿರಲ್ಲ ಇನ್ನು, ಆರ್ ಅರ್ಲಿ ಸ್ಟೇಜ್ ಆಫ್ ದ ಡಿಸೀಸ್ ಅಲ್ಲಿ ಇರ್ತದೆ. ಸೊ ಇದರಿಂದ ನಾವು ಬೇಗ ಡಿಟೆಕ್ಟ್ ಮಾಡಬೇಕು, ಬೇಗ ಕಂಡುಹಿಡಬೇಕು. ಬೇಗ ಕಂಡುಹಿಡಿದ್ರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಗುಣಮುಖ ಆಗ್ಬೋದು, ಆರ್ ಎಲ್ಸ್ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಇದು ತಗೊಂಡ್ರೆ, ಇದು ಐಸ್ಬರ್ಗ್. ಓಕೆನಾ? ಇದು ನಮ್ಮ ಇಂಡಿಯನ್ ಹೆಲ್ತ್ ಸಿಸ್ಟಮ್ ಅನ್ಕೊಳ್ಳೋಣ. ಯಾವುದು? ಶಿಪ್, ಟೈಟಾನಿಕ್ ಶಿಪ್. ಇಂಡಿಯನ್ ಹೆಲ್ತ್ ಸಿಸ್ಟಮ್ ನಮ್ಗೆ ಇಲ್ಲಿಂದಾನೇ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಕಾಣಿಸ್ತಾ ಇರುತ್ತೆ, ಬಟ್ ವಿ ಶುಡ್ ನಾಟ್ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆನಾ? ಸೊ ಇವಾಗ ನಾವು ವಿ ಶುಡ್ ಬಿ ವೆಲ್ ಪ್ರಿಪೇರ್ಡ್ ಟು ಹ್ಯಾಂಡಲ್ ದ ಕೇಸಸ್. ಸೊ ಯಾವಾಗ ನಾವು ಅದನ್ನ ಗೊತ್ತಿದ್ದು ಕೂಡ, ಇದನ್ನ 10% ಮಾತ್ರ, ಇಷ್ಟೇ ಕೇಸ್ ಇರೋದು, ಇಷ್ಟೇ ಡಯಾಗ್ನೋಸ್ ಆಗಿರೋದು, ಇಷ್ಟೇ ಕೇಸಸ್ ಬರ್ತಾ ಇರೋದನ್ನ ನಾವು ನೆಗ್ಲೆಕ್ಟ್ ಮಾಡಿ ಹಂಗೆ ಮುಂದೆ ಹೋಗ್ತಾ ಇದ್ದಾಗ, at some point there will be a collision again. So and that will lead to a big accident. That's what happened in a COVID-19, right? We were not prepared. Prepare ಇರಲಿಲ್ಲ ನಾವು. ಮೀನ್ಸ್ ಸಡನ್ ಆಗಿ ಕೇಸಸ್ ಬೂಮ್ ಆಯಿತು, ಬೆಡ್ಸ್ ಇರಲಿಲ್ಲ, ಹಾಸ್ಪಿಟಲ್ಸ್ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ, ಆ್ಯಂಡ್ ಎವ್ರಿ ಡೇ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಚೇಂಜ್ ಆಗ್ತಾ ಇತ್ತು.
ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಲಾಸ್ಟ್ ಮೆನಿ ಲೈಫ್ಸ್. ಓಕೆನಾ? ಸೊ ವಿ ಶುಡ್ ಆಲ್ವೇಸ್ ಬಿ ವೆಲ್ ಪ್ರಿಪೇರ್ಡ್. ಓಕೆನಾ? ಸೊ ಇವಾಗ ನೀವು ಅನ್ಬೋದು, ಓಕೆ ಇಷ್ಟು ಲೈಕ್ ಏನ್ ಟಿಪ್ ಆಫ್ ದ ಐಸ್ಬರ್ಗ್ ಇದೆ, ಅವರು ರೆಗ್ಯುಲರ್ ಹಾಸ್ಪಿಟಲ್ ಬರ್ತಾರೆ, ರಿಮೈನಿಂಗ್ 90% ಹಿಡನ್ ಕೇಸಸ್ ಇನ್ ದ ಕಮ್ಯುನಿಟಿ ಅವರು ಹಾಸ್ಪಿಟಲ್ಗೆ ಬರೋದಿಲ್ಲ. ಇಷ್ಟಂತೂ ಓಕೆ. ಸೊ ವಾಟ್ ನೆಕ್ಸ್ಟ್? ಸೊ ಏನು ಇದರಿಂದ ಏನು ಮಾಡ್ಬೇಕು ಇವಾಗ ಅಂತ ಕೇಳ್ಬೋದು. ಸೊ ದೇರ್ ಕಮ್ಸ್ ಸ್ಕ್ರೀನಿಂಗ್. ಎಸ್, ನಾವು ಇವಾಗ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಒಂದು ಊರಿಗೆ ಹೋಗಿ ಇಡೀ ಊರನ್ನು ನಾವು ಹೆಲ್ತ್ ಕ್ಯಾಂಪ್ ಮುಖಾಂತರ ಸ್ಕ್ರೀನ್ ಮಾಡ್ತೀವಿ. ಅಂದ್ರೆ ಪ್ರತಿಯೊಬ್ಬರಿಗೂ BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಎಲ್ರಿಗೂ ನಾವು ಸ್ಕ್ರೀನ್ ಮಾಡ್ದಂಗಾಗುತ್ತೆ. ಅಲ್ಲಿ ಎಷ್ಟೊಂದು ನ್ಯೂ ಕೇಸಸ್ ಡಿಟೆಕ್ಟ್ ಆಗುತ್ತೆ. ಸೊ ಅವ್ರು ಹೇಳ್ತಾ ಇರ್ತಾರೆ, ಸೊ ನನ್ನ ಲೈಫಲ್ಲೇ BP ಇರಲಿಲ್ಲ, ಫಸ್ಟ್ ಟೈಮ್ ಈ ಥರ ತೋರಿಸ್ತಾ ಇದೆ, ನನ್ನ ಲೈಫಲ್ಲೇ ಶುಗರ್ ಇರಲಿಲ್ಲ, ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ. ಸೊ ಮೇ ಬಿ ಇವಾಗ ಅವರು ಹೈಪರ್ ಟೆನ್ಸಿವ್ ಪೇಷಂಟ್ ಅಂತ ಡಯಾಗ್ನೋಸಿಸ್ ಆಗ್ಬೋದು. ಸೊ ದ ಮೇನ್ ರೀಸನ್ ಏನಂತಂದ್ರೆ ಅದರ ಬೇಗ ನಾವು ಡಿಟೆಕ್ಟ್ ಮಾಡಿದ್ರೆ ಅದರ ಕಾಂಪ್ಲಿಕೇಶನ್ಸ್ನ ಕಡಿಮೆ ಮಾಡ್ಬೋದು. ಓಕೆನಾ? ಸೊ ಸ್ಕ್ರೀನಿಂಗ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಂಟ್ರೋಲಿಂಗ್ ದ ಡಿಸೀಸಸ್ ಇನ್ ಕಮ್ಯುನಿಟಿ ಲೆವೆಲ್. ಅಂದ್ರೆ ನಾರ್ಮಲಿ ನಾವು ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಥವಾ ಬ್ಲಡ್ ಟೆಸ್ಟ್ ಯಾವಾಗ ಮಾಡ್ತೀವಿ, ಪೇಷಂಟ್ ಒಂದು ಸಿಂಪ್ಟಮ್ಸ್ ತಗೊಂಡು ಬಂದಾಗ ನಾವು ಅವರನ್ನು ಎಕ್ಸಾಮಿನೇಷನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬಟ್ ಸ್ಕ್ರೀನಿಂಗ್ ಟೆಸ್ಟ್ ಯಾವಾಗ ಮಾಡ್ತೀವಿ, ಪೇಷಂಟ್ ಹೆಲ್ದಿ ಇದ್ದಾಗ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂಡ್ ಸ್ಕ್ರೀನಿಂಗ್ ಟೆಸ್ಟ್. Okay, this is all about iceberg phenomenon. Thank you so much.